ಸಹಾನುಭೂತಿ ಪರಾನುಭೂತಿ ಒಂದು ಸರಳ ಸಜ್ಜನಿಕೆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನ ರೂಪಣೆ ಮಾಡಿಕೊಂಡು ಸಮಾಜದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪ್ ಮೂಡಿಸ್ತಕ್ಕಂಥ ಕೆಲಸ ಈ ಮೊದಲನೇ ಗೋಷ್ಠಿಯಲ್ಲಿ ಆಗಿದೆ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿ, ಆತ್ಮೀಯರೇ, ಬೆಳಗ್ಗೆ ಸ್ವಲ್ಪ ಕಡಿಮೆ ಇತ್ತು. ನಮ್ಮ ಯುವ ಮಿತ್ರರು ಈಗ ಫುಲ್ ಆಗಿದೆ. ಮೀಡಿಯಾದವರು ಬಂದಿದ್ದಾರೆ. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡೋಣ. ಕಲ್ಯಾಣ ಕರ್ನಾಟಕ ಭಾಗದ ಬಂಜಾರ ಯುವ ಜನರಿಗೆ ಉದ್ಯಮಶೀಲತೆ ಹಾಗೂ ನಾಯಕತ್ವ ತರಬೇತಿ ಕಾರ್ಯಾಗಾರವನ್ನ ನಾವು ಬಂಜಾರ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಕಾರ್ಯಾಗಾರವನ್ನ. ಈ ಕಾರ್ಯಾಗಾರ ಏರ್ಪಾಡಾಗಲಿಕ್ಕೆ ನಮ್ಮ ನಾಯಕರು, ಹೋರಾಟಗಾರರು ಆಗಿರುವ ಅನಂತ್ ನಾಯಕ್ ನ್ಯಾಯವಾದಿಗಳು ಅವರ ಒಂದು ಪ್ರೇರಣೆ, ಅವರ ಪ್ರೋತ್ಸಾಹ, ಅವರ ರಾಜ್ಯ ಮಟ್ಟದ ತಂಡವನ್ನ ಕರೆಸಿಕೊಂಡು ಇಲ್ಲಿ ಒಂದು ಉಪನ್ಯಾಸ ನೀಡತಕ್ಕಂಥದ್ದು ಆಗಿದೆ. ಅವರನ್ನ ನೆನೆಸ್ಕೊಳ್ತಾ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಾಗಾರವನ್ನ ಸಂಪೂರ್ಣವಾಗಿ ತನು ಮನ ಧನ ಮತ್ತು ಸಹಕಾರದಿಂದ ಮನಸ್ಸಿನಿಂದ ಒಪ್ಪಿ ಕ್ರಿಯಾಶೀಲ ಬಂಜಾರ ನೌಕರರ ಸಂಘದ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಚವಾಣ್ರು ಸಹ ಈ ಕಾರ್ಯಾಗಾರ ಆಗಲಿಕ್ಕೆ ಅವರು ಸಹ ಕೊಡುಗೆ ಮತ್ತು ಅವರ ಶ್ರಮವು ಸಾಕಷ್ಟು ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮನಗಾಣಬೇಕಾಗಿದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಈಗೆಲ್ಲ ಮೀಡಿಯಾದವರು ಬಂದಿರುವುದರಿಂದ ನಾನು ವೇದಿಕೆಯಲ್ಲಿ ಎಲ್ಲರನ್ನ ಬರಮಾಡ್ಕೊಳ್ತೀನಿ. ದಯವಿಟ್ಟು ಹೆಸರನ್ನ ಹೇಳ್ತೀನಿ, ಬರಬೇಕು. ಈ ಕಾರ್ಯಕ್ರಮದ ಘನ ಉಪಸ್ಥಿತಿ ಡಾಕ್ಟರ್ ಅವಿನಾಶ್ ಜಾಧವ್ ಚಿಂಚೋಳಿ ಶಾಸಕರು ಅವರು ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಲಬುರಗಿ ಜಿಲ್ಲೆಯ ಜನಸ್ನೇಹಿ ಜಿಲ್ಲಾಧಿಕಾರಿಗಳು ಬಿ ಫೌಜಿಯಾ ತುರ್ನು ಮೇಡಮ್ ಅವರು ಬರ್ತಾರೆ. ಒಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸಂಗಿಲ್ಲ. ಈ ಕಾರ್ಯಾಗಾರದಲ್ಲಿ ಬಂದು ಭಾಗಿಯಾಗಿ ನನ್ನ ಅನಿಸಿಕೆಗಳನ್ನ ಹೇಳಿ ಹೋಗ್ತೀನಿ ಅಂತ ತಂದಿದ್ದಾರೆ. ಈಗ ನಮ್ಮ ಮುಖ್ಯ ಅತಿಥಿಗಳಾಗಿ ಜಯದೇವ್ ನಾಯಕ್ ಅವರು ಬರಬೇಕಾಗಿದ್ದು ಅನಿವಾರ್ಯ ಕಾರಣಗಳಿಂದ ಬರ್ಲಿಕ್ಕಾಗಿಲ್ಲ. ಅವರು ಸಹ ಈ ಕಾರ್ಯಾಗಾರಕ್ಕೆ ಶುಭವನ್ನ ಕೋರಿದ್ದಾರೆ. ಶ್ರೀಮತಿ ಕಾಂತಾ ನಾಯ್ಕ್ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರು ಬರಬೇಕಾಗಿತ್ತು. ಅವರು ಬದಲಾಗಿ ಕಲಬುರಗಿ ಜಿಲ್ಲೆಯ ಕೌಶಲ್ಯ ಅಭಿವೃದ್ಧಿ ಜಿಲ್ಲಾ ನೋಡಲ್ ಅಧಿಕಾರಿಗಳನ್ನ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಈ ಕಾರ್ಯಾಗಾರದಲ್ಲಿ ಮುಖ್ಯ ಅತಿಥಿಗಳಾಗಿ ಸುಮಿತ್ ಕುಮಾರ್ ಪಾಟೀಲ್ ಅವರು ಬರ್ತಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ರಾಜಾ ಎನ್ ನಾಯಕ್ ಅವರು ಬರ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಚವಾಣ್ಜಿ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ